ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇವತ್ತು ಮೂರು ಕಡೆ ಪ್ರಚಾರ ಹಮ್ಮಿಕೊಂಡಿದ್ರೆ 3 ಲೋಕಸಭಾ ಕ್ಷೇತ್ರ ಮಂಡ್ಯ, ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರ. ನಾನು ಮಂಡ್ಯದ KR ಪೇಟೆಯಿಂದ ಅವರ ಜೊತೆಗೆ ಹೊರಡ್ತಾ ಇದ್ದೀನಿ. ಎಲ್ಲ ಕಡೆಗಳಲ್ಲಿ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಮಂಡ್ಯದಿಂದ ಹಾಸನದಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಅವ್ರ ಜೊತೆ ಹೊರಡ್ತಾ ಇದೀವಿ. ಬನ್ನಿ ಒಟ್ಟಿಗೆ ಹೋಗೋಣ. ಇಡೀ ದಿನದಲ್ಲಿ ಅವರ ಪ್ರಚಾರದ ಕಾರ್ಯಗಳು ಏನು ಅನ್ನೋದನ್ನ ನೋಡೋಣ. ದೇಶಾದ್ಯಂತ ಲೋಕಸಭೆ ಚುನಾವಣೆಯ ಕಾವು ಏರ್ತಾ ಇದೆ. ರಾಜ್ಯದಲ್ಲೂ ಕೂಡ ಅಷ್ಟೇ ಜೋರಾದ ಕಾವು ಕೂಡ ಇದೆ. ಇದೆಲ್ಲದರ ಮಧ್ಯದಲ್ಲಿ ರಾಜ್ಯದಲ್ಲಿ ಅಷ್ಟೇ ಸದ್ದು ಮಾಡ್ತಾ ಇರುವಂತದ್ದು ಗೌಡರ ಗದ್ದಲ ಕೂಡ ಹೌದು. ಇವೆಲ್ಲದರ ಬಗ್ಗೆ ಒಟ್ಟು ಮಾತಾಡ್ಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಂಡ್ಯದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೂಡ ಆಗಿರ್ತಂತ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಕುಮಾರಸ್ವಾಮಿ ಅವರೇ, ಪಬ್ಲಿಕ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ಮೈತ್ರಿ, ಯಾಕೆ ಈ ಮೈತ್ರಿ ನಿಮ್ಗೆ ಅನಿವಾರ್ಯ ಆಯ್ತು? ಇಲ್ಲಿ ಅನಿವಾರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಒಂದು ರಾಜಕಾರಣದ ಬೆಳವಣಿಗೆಗಳು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಂದಂಥ ಫಲಿತಾಂಶಗಳು, ಇದೆಲ್ಲದರ ಹಿನ್ನೆಲೆಯಲ್ಲಿ ಏನು BJPಯ ಪಕ್ಷವು ಸಹ ಸ್ವತಂತ್ರವಾಗಿ ಕಳೆದ ಚುನಾವಣೆಯಲ್ಲಿ ನಾವು ಜನತೆಯ ಆಶೀರ್ವಾದ ಪಡಿತೀವಿ ಅಂತಕ್ಕಂಥ ಭಾವನೆ ಅವರಲ್ಲೂ ಇತ್ತು. ನಾನು ಸಹ 3 ತಿಂಗಳ ಕಾಲ ನಮ್ಮ ಒಂದು ಪಂಚರತ್ನ ರಥಯಾತ್ರೆ ಅತ್ಯಂತ ಅದ್ಭುತವಾಗಿ ನಡೆದಂಥದ್ದು. ನಮ್ಮದು ಒಂದು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಟಿದ್ವಿ. ಚುನಾವಣೆ ಫಲಿತಾಂಶದ ನಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಆಡಳಿತಕ್ಕೆ ಬಂತು, ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದ ಮರುಕ್ಷಣದಲ್ಲೇ ಬಹುಶಃ ಹಿಂದೆಂದೂ ಇಂಥ ಒಂದು ಭ್ರಷ್ಟ ವ್ಯವಸ್ಥೆ ಅವರಿಂದ ಏನು ಪ್ರಾರಂಭ ಆಯಿತು, ಯಾವ ಸರ್ಕಾರಗಳು ಇಂಥ ಕೆಟ್ಟ ರೀತಿಯಲ್ಲಿ ಆಡಳಿತ ಕೊಡೋಕ್ಕೆ ಪ್ರಾರಂಭ ಮಾಡಲಿಲ್ಲ. ಯಾವ BJP ಮೇಲೆ ಅಪಾದನೆ ಮಾಡಿದಂಥ ಆರೋಪ ಮಾಡಿದಂಥವರು ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣವೇ ಅಧಿಕಾರಿಗಳ ವರ್ಗಾವಣೆ, ಅಧಿಕಾರಿಗಳ ಪೋಸ್ಟಿಂಗ್ ಕೊಡ್ತಕ್ಕಂಥದ್ದಕ್ಕೆ ದುಡ್ಡನ್ನ ಫಿಕ್ಸ್ ಮಾಡಿ ಲೂಟಿ ಹೊಡೆಯತಕ್ಕಂಥ ಕೆಲಸ ಏನು ಪ್ರಾರಂಭ ಆಯಿತು. ರಾಜ್ಯವನ್ನು ಯಾವ ಮಟ್ಟಕ್ಕೆ ದಿವಾಳಿ ಮಾಡ್ಬೋದು ಅಂತಕ್ಕಂಥದ್ದು ನೆನೆಸ್ಕೊಂಡಾಗ ಪ್ರತಿಯೊಬ್ಬರಿಗೂ ಒಂದು ರೀತಿ ಆತಂಕವೂ ಪ್ರಾರಂಭ ಆಯಿತು. ನಿಮ್ಮ ಈ ಮೈತ್ರಿ ಈ ಹಿನ್ನೆಲೆಯಲ್ಲೇ ಇಲ್ಲಿ ಅನಿವಾರ್ಯ ಇವತ್ತು ಮೈತ್ರಿ ಅಂತಕ್ಕಂಥದ್ದು 2 ಪಕ್ಷಗಳು ತೀರ್ಮಾನಕ್ಕೆ ಬಂದಿದೆ. ಓಕೆ, ಈ ಮೈತ್ರಿಯಿಂದ ಎಷ್ಟು ಸೀಟ್ ಗೆಲ್ತೀರಿ ನೀವು? ನಮ್ಮ ಗುರಿ ಇರತಕ್ಕಂಥದ್ದು 28ಕ್ಕೆ 28 ಗೆಲ್ಲಬೇಕು ಅನ್ನೋದು. ವಾತಾವರಣವೂ ಹಾಗೆ ಇದೆ. ಒಂದು ಕಡೆ ದೇಶದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದ ಅನಿವಾರ್ಯತೆ, ದೇಶಕ್ಕೆ ಒಂದು ಸುಭದ್ರವಾದ ಸರ್ಕಾರವನ್ನು ನರೇಂದ್ರ ಮೋದಿಯವರಿಂದ ಕೊಡಲಿಕ್ಕೆ ಸಾಧ್ಯ. ಆರ್ಥಿಕ ಪರಿಸ್ಥಿತಿಗಳಿರ್ಬೋದು, ದೇಶದ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಕೊಟ್ಟಾಗ ಇವತ್ತು ಅಭಿವೃದ್ಧಿಯನ್ನು ಕಾಣಬಹುದು, ದೇಶದ ಸುಭದ್ರತೆಯನ್ನು ಕಾಣಬಹುದು ಅಂತಕ್ಕಂಥ ಒಂದು ವಾತಾವರಣ ದೇಶದಲ್ಲಿ ನಡೆಯಿದೆ. ಆ ಒಂದು ಹಿನ್ನೆಲೆ, ಅದರ ಜೊತೆಯಲ್ಲಿ ಕಾಂಗ್ರೆಸ್ನ ದುರಾಡಳಿತ, ಅವರ ಗ್ಯಾರಂಟಿ ಕೊಟ್ಟಂಥ ಆ ನಡುವೆನಲ್ಲೂ ಆ ದುರಾಡಳಿತದ ಬಗ್ಗೆ ಜನತೆ ಇವತ್ತು ಬೇಸತ್ತೋಗಿದ್ದಾರೆ. ಇದೆಲ್ಲ ಒಂದು ನಮಗೆ 28ಕ್ಕೆ 28 ಸ್ಥಾನ ಗೆಲ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರನ್ನು ಈ ಸರಿ ಸೋಲಿಸ್ತೀವಿ ನಾವು, ಅವ್ರು ಸೋಲ್ತಾರೆ. ಅದು ಸಿದ್ದರಾಮಯ್ಯನವರು ಹೇಳಿದ್ದು ನೋಡಿದ್ದೇನೆ, ಮುಖ್ಯಮಂತ್ರಿಗಳು ಡೆಪ್ಟಿ CM ಹೇಳಿದ್ದು ನೋಡಿದ್ದೇನೆ, ಕೆಲವು ಮಂತ್ರಿಗಳು ಹೇಳಿದ್ದು ನೋಡಿದ್ದೇನೆ. ಚುನಾವಣೆಯಲ್ಲಿ ಸೋಲಿಸ್ತಕ್ಕಂಥದ್ದು, ಕುತಂತ್ರಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಅವರಿಗೆ ಸೀಮಿತ ಇರೋದು. ಆ ಶಕ್ತಿ ಕುತಂತ್ರದಿಂದ ಸೋಲಿಸಲಿಕ್ಕೆ ಟ್ರೈ ಮಾಡ್ಬೋದು. ಆದರೆ ಅಂತಿಮವಾಗಿ ಜನಸಾಮಾನ್ಯರ ಆಶೀರ್ವಾದ, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರ ಕೈನಲ್ಲಿ ಆ ಶಕ್ತಿ ಇರೋದು, ಸೋಲಿಸಬೇಕು ಗೆಲ್ಲಿಸಬೇಕು ಅನ್ನೋದು. ಇವತ್ತು ಜನತೆಯ ಭಾವನೆಗಳನ್ನು ನಾಡಿ ಮಿಡಿತ ನೋಡಿದಾಗ ಈ ಬಾರಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಮೈತ್ರಿಯ ಒಂದು ಹೊಂದಾಣಿಕೆಯನ್ನು ಮೆಚ್ಚಿದ್ದಾರೆ ಜನ. ಇವತ್ತು ಸಂಪೂರ್ಣವಾದ ಜಯವನ್ನು ಈ ಮೈತ್ರಿ ಅಭ್ಯರ್ಥಿಯಾಗಿ ನಾನೇನು ನಿಂತಿದ್ದೇನೆ ನನಗೆ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ.